ಆಪತ್ತು ನಮಗೆ ಹೇಗೆ ಯಾವಾಗ ಯಾವ ರೀತಿಯಲ್ಲಿ ಒದಗಿಬಿಡುತ್ತೋ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಆಪತ್ತುಗಳಿರುತ್ತೆ. ಆ ಆಪತ್ತುಗಳಿಂದ ಹೊರಬರಲಿಕ್ಕೆ ಒಂದು ಮಂತ್ರ ಸಾಧನ ಬೇಕಾಗುತ್ತೆ. ಇದನ್ನು ಆ ಸಂದರ್ಭದಲ್ಲಿ ಜಪಿಸುವುದರಿಂದ ಹೇಳ್ಕೊಂಡ್ರೆ ಸಾಕಾಗುತ್ತೆ. ಆ ಕ್ಷಣಕ್ಕೆ ಏನೋ ಒಂದು ಹೊಳಹು ಬರುತ್ತೆ ಅಥವಾ ಯಾರ್ದೋ ಸಹಾಯ ಸಿಕ್ಬಿಡುತ್ತೆ. ಆ ಮಂತ್ರವನ್ನು ಗಮನಿಸಿ. ಬಹಳ ವಿಶಿಷ್ಟವಾದ ಮಂತ್ರ ಇದು. ನಮಃ ಕೋದಂಡ ಹಸ್ತಾಯ ಸಂಧೀಕೃತ ಶರಾಯ ಚ ಖಂಡಿತಾಖಿಲ ದೈತ್ಯಾಯ ರಾಮಾಯಾಪನ್ ನಿವಾರಣೆ ಅಂತ. ರಾಮ ಅನ್ನೋ ಹೆಸರಿಗೆ ಆ ಒಂದು ವಿಶೇಷವಾದ ಶಕ್ತಿ ಇದೆ. ಎಂಥ ಕಷ್ಟವನ್ನು ದಾಟಿಸಿ ಬಿಡುವ ಏಕೈಕ ಮಂತ್ರ ಸಾಧನೆ ಯಾವುದಪ್ಪ ಅಂದರೆ ಅದು ರಾಮತಾರಕ ಮಂತ್ರ ಅಂತ ಅದಕ್ಕೆ ಹೆಸರು. ಹೀಗಾಗಿ ಈ ಒಂದು ಮಂತ್ರವನ್ನು ನಿಮ್ಮ ಕಷ್ಟ, ಸಂದಿಗ್ಧ, ಸಂಕಟ, ರಾಮ ಶಬ್ದಕ್ಕೆ ಅರ್ಥ ಏನಪ್ಪ ಅಂತಂದರೆ ರಮಂತೆ ಯೋಗಿನೋನಂತೆ ನಿತ್ಯಾನಂದೇ ಚಿದಾತ್ಮನಿ ಅಥ ರಾಮಪದೇ ನಾಸೋ ಪರಬ್ರಹ್ಮ ಅಭಿಧೀಯತೆ ಅಂತ. ರಮಂತೆ ಯೋಗಿಗಳ ಹೃದಯವನ್ನು ಕೂಡ ಆತ ಹೃದಯ ಉದ್ಯಾನದಲ್ಲಿ ಆತ ರಮಿಸ್ತಾನೆ ಅಂತ. ಯಾರು ರಾಮ ಅಂತ ಹೇಳ್ಕೊಂಡು ಬಿಡ್ತಾರೋ ಅವರ ಮನಸ್ಸು ತಿಳಿಯಾಗಿಬಿಡುತ್ತೆ. ಆಪತ್ತು ಬಂದಾಗ ಎದೆ ಹೊಡ್ಕೊಳ್ಳುತ್ತೆ, ಢವಢವಢವ ಅಂತ ಇರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಈ ಮಂತ್ರ ಹೇಳ್ಕೊಂಡ್ರೆ ನಿಮಗೆ ಶಾಂತವಾಗುತ್ತೆ. ನಾನಾಗಲೇ ಹೇಳಿದ್ನಲ್ಲ, ಯಾರದ್ದೋ ಮೂಲಕ ಅಥವಾ ನಿಮಗೆ ಒಂದು ಈ ದಾರಿ ಅಲ್ಲ, ಈ ದಾರಿ ನಾನು ಆಯ್ಕೆ ಮಾಡ್ಕೊಳ್ಬೇಕು ಅಂಥದ್ದೊಂದು ದಾರಿ, ಆಪತ್ತಿನಲ್ಲೂ ಗೊತ್ತಾಗುವ ದಾರಿ ಇದೆಯಲ್ಲ, ಅದು ಅರಿವು. ಅದು ಉಂಟಾಗ್ತಕ್ಕಂಥದ್ದು ಭಗವಂತನಿಂದ. ನಾವು ಯೋಚನೆ ಮಾಡಿದ್ರೆ ಕಂಗಾಲು ಇನ್ಯಾವುದೋ ಹಾದಿ ತಪ್ಪಿಬಿಡ್ತೀವಿ. ಆದರೆ ರಾಮ ಶಬ್ದವನ್ನು ಹೇಳ್ಕೊಳ್ಳೋದು, ರಾಮ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಮಗೆ ಆ ಒಂದು ಸಂದಿಗ್ಧ, ತೊಡಕು, ಸಂಕಟ ಇವುಗಳಿಂದ ಹೊರಗೆ ಬರಲಿಕ್ಕೆ ಸುಲಭವಾಗುತ್ತೆ. ಎಲ್ಲರೂ ಈ ಲಕ್ಷ್ಮಣ ಕೂಡ ಆ ರಾವಣನ ಮಗನನ್ನು ಜಯಿಸುವಾಗ ಏನನ್ನು ಹೇಳ್ದ ಅಂದರೆ ಶ್ರೀರಾಮ ಮಂತ್ರವನ್ನೇ ಹೇಳ್ದ. ಅವನ ಶಕ್ತಿ ಇದರೊಳಗೆ ತುಂಬಿಕೊಂಡಿದ್ದರೆ ಅವನನ್ನು ಹತ ಮಾಡಲಿ ಅಂತ. ಹೀಗಾಗಿ ರಾಮ ಶಬ್ದಕ್ಕೆ ಅಂಥದ್ದು ರಾಮ ಆ ಹೆಸರಿನಲ್ಲಿ ಮಂತ್ರ. ಅದು ರಾಮ ಅಂತಕ್ಕಂಥದ್ದು ಹೆಸರಲ್ಲ, ಅದು ಮಂತ್ರವಾಗಿದೆ. ಇದನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ.